ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತೆ. ಇದು 2 ಡೇಸ್ ಬ್ಲಾಗು. ನಿನ್ನೆ ಮತ್ತು ಇವತ್ತು 2 ದಿನ ಬೇಕು. ಪೂರಿ ಮಾಡೋಣ ಅಂದ್ಬಿಟ್ಟು ಸೀಟೆಲ್ಲ ಕಲಿಸ್ಬಿಟ್ಟು ಇದು ಹೋಗ್ಬಿಟ್ಟು ಪೂಜೆ ಮಾಡೋಣ, ಮಂಗಳವಾರ ಅಂದ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಸ್ನಾನ ಮಾಡ್ಕೊಬಂದೆ. ಪೂಜೆ ಮಾಡೋಕ್ಕೆ ನೋಡಿ, ಪೂಜೆ ಎಲ್ಲ ರೆಡಿ ಮಾಡಿದ್ವಿ. ಮನೆಯಲ್ಲಿ ಪೂಜೆ ಆದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡಿ ನಮ್ಮ ಹಸ್ಬೆಂಡ್ಗೆ ಚಪಾತಿ ಮತ್ತು ಚಿಕನ್ ಫ್ರೈ ಇತ್ತು, ಅವ್ರಿಗೆ ಹಾಕ್ಕೊಟ್ಟೆ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ಬಿಸಿನೀರು ಕುಡಿತಾಯಿದ್ದೀನಿ ನೋಡಿ ಗೈಸ್. ಎಲ್ಲರೂ ಸಪೋರ್ಟ್ ಮಾಡ್ಕೊಳ್ತೀರ ಅಂದ್ಕೊಂಡಿದ್ದೀನಿ. ಹಂಗೆ ಪೂಜೆ ಎಲ್ಲ ಮಾಡಿ ಬಿಸಿನೀರು ಕುಡ್ದು ಯಾಕೋ ಬೇಗ ಹೊಟ್ಟೆ ಹಸಿತು. ನಾನು ಇನ್ನೇನು ಟಿಫನ್ ಆಗಿತ್ತಲ್ಲ, ಟಿಫನ್ ತಿನ್ನೋಣ ಅಂದ್ಬಿಟ್ಟು ನಾನು ಚಪಾತಿನೆಲ್ಲ ಪೂರಿ ಮತ್ತು ಚಿಕನ್ ಫ್ರೈ ತಿಂತಾಯಿದ್ದೀನಿ. ಮತ್ತು ಇವಾಗೆಲ್ಲ ಟ್ರೆಂಡಿಂಗ್ ಐತಲ್ಲ ಗಾಯ್ಸ್, ಮೊಟ್ಟೆ ಅದೇನೋ ಬರುತ್ತಲ್ಲ ಗೈಸ್, ಟ್ರೆಂಡಿಂಗ್ ಇನ್ಸ್ಟಾಗ್ರಾಮಲ್ಲ ಟ್ರೆಂಡಿಂಗ್ ಬರ್ತಿತ್ತಲ್ಲ, ಮೊಟ್ಟೆ ಬೋಂಡ ಬರುತ್ತಾ ಅಥವಾ ಏನು? ಅದನ್ನು ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಅಪ್ಪ ನನಗಂತೂ ಬೇಜಾರಾಗೋಯ್ತು. ಎಷ್ಟು ಖುಷಿಯಾಗಿ ಮಾಡಿದ್ನೋ ನೋಡಿ. ಪಾತ್ರೆ ಎಲ್ಲ ಇದ್ದಾವೆ, ಪಾತ್ರೆ ಎಲ್ಲ ಬಿಟ್ಟು ಅದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ನನ್ನ ಮಗ ಅಲ್ಲಿ ಈಚೆ ಆಟಾಡ್ತಾಯಿದ್ದಾರೆ. ಒಂದು ಕಡೆ ಮೊಟ್ಟೆ ಎಲ್ಲ ಬೇಯಿಸ್ಕೊಂಡು ಇನ್ನೊಂದು ಕಡೆ ಅದಕ್ಕೆ ಹಾಕೋಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಎಲ್ಲ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡಿದೆ ಗೈಸ್. ಮತ್ತೆ ಹಾಕ್ತೆ, ಬರಲೇ ಇಲ್ಲ. ಫುಲ್ಲು ಬೇಜಾರಾಗೋಗ್ತು ಅಂದರೆ ಬೇಜಾರಾಗೋಗ್ತು. ತಿರ್ಗಾ ಮತ್ತೆ ಇನ್ನೊಂದು ದಿನ ಟ್ರೈ ಮಾಡ್ತೀನಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರ ನೋಡಿ. ಇವಾಗ ಟ್ರೈ ಮಾಡ್ತಿದ್ದೀನಿ. ಅದು ಕಿತ್ತೋಯ್ತು. ಅದು ಕಿತ್ತೋಗೋದಲ್ಲ, ತಿರ್ಗಾ ಇನ್ನೊಂದ್ರಲ್ಲಿ ಮಾಡಿದೆ, ಅದು ಕಿತ್ತೋಯ್ತು. ಫುಲ್ಲು ಬೇಜಾರು. ಇನ್ನೇನು ವೇಸ್ಟ್ ಮಾಡೋಕ್ಕಾಗುತ್ತಾ? ಅದಕ್ಕೆ ನನ್ನ ಮಗಂಗೆ ಒಂದು ಸ್ವಲ್ಪ, ನಮ್ಮ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಕೊಟ್ಟೆ. ವೇಸ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋದು ಅಂದ್ಕೊಂಡಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್. ಸಪೋರ್ಟ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ಆಮೇಲೆ ಮೊಟ್ಟೆ ಇದು ಮಾಡೋಕ್ಕೆ ಹೋಗಿದ್ದೆ, ಮೊಟ್ಟೆ ಫೈಟ್ ಅದೆಲ್ಲ ಈ ಥರ ಬಂತು. ತಿರ್ಗಾ ಬೇಜಾರಾಯಿತು. ಮತ್ತೆ ಮಾಡೋಣ, ಇನ್ನೊಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಗೈಸ್. ಅದು ಸರಿಯಾಗಿ ಬರಲಿಲ್ಲ. ಹೆವಿ ಬೇಜಾರಾಯಿತು. ಇನ್ನೇನು ವೇಸ್ಟ್ ಮಾಡೋಕ್ಕಾಗುತ್ತಾ? ಅದನ್ನು ಸ್ವಲ್ಪ ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ತಿಂದ್ಕೊಂಡ್ರು. ನಾನು ಸ್ವಲ್ಪ ತಿಂದೆ. ಏನೋ ಟ್ರೈ ಮಾಡೋಕ್ಕೆ ಹೋದೆ, ನನಗೆ ಬರಲಿಲ್ಲ. ಮತ್ತು ಇನ್ನೊಂದು ದಿನ ಅವತ್ತಾರು ಟ್ರೈ ಮಾಡ್ತೀನಿ. ಅದೊಂದು ನಂಬಿಕೆ ಐತೆ. ನೋಡೋಣ ಏನಾಗುತ್ತೆ ಏನು ಅಂತ. ಮತ್ತೆ ಈ ಥರ ಆಗ್ಬಿಡ್ತು. ಮತ್ತೇನೂ ಬರಲ್ಲ. 2 ಸಲ ಮಾಡಿದೆ, 2 ಸಲನೂ ಬರಲ್ಲ. ಸುಮ್ಮನೆ 4 ಮೊಟ್ಟೆ ವೇಸ್ಟ್ ಆಯ್ತು ಗಾಯ್ಸ್. ಅದಕ್ಕೆ ಬೇಜಾರಾಗೋಯ್ತು. ನೋಡೋಣ ಇನ್ನೊಂದು ಸಲ ಟ್ರೈ ಮಾಡ್ತೀನಿ, ಬರುತ್ತಾ ಬರಲ್ವಾ ಅಂತ ನೋಡೋಣ. ಏನೇನಾಗುತ್ತೆ ಅಂತ ಟ್ರೈ ಮಾಡ್ತಿರ್ಬೇಕು ಮನುಷ್ಯ ಅಲ್ವಾ? ಅದಕ್ಕೋಸ್ಕರ ನೋಡೋದ ಏನಾಗುತ್ತೆ. ಅದನ್ನು ಸ್ವಲ್ಪ ಎಲ್ಲ ತಿಂದ್ಕೊಂಡು ಈ ಥರ ಬಂತು ಅಂತ ತೋರಿಸ್ತಾಯಿದ್ದೀನಿ. ಎಲ್ಲ ತಿಂದ್ಕೊಂಡು ಫುಲ್ಲು ಬೇಜಾರಾಯಿತು. ಏನೇನೋ ಆಗ್ಬಿಡುತ್ತೆ ಜೀವನ, ಏನೂ ಮಾಡೋಕ್ಕಾಗಲ್ಲ. ಮತ್ತು ನನ್ನ ಮಗಂಗೆ ಕೊಟ್ಟೆ. ನನ್ನ ಮಗ ಹೇಗೈತೆ ಅಂತಂದರೆ ಚೆನ್ನಾಗೈತೆ ಅಂತ ತಿಂತಿದ್ದ. ಆಮೇಲೆ ತೂ ಅಂತಲೇ ನುಗ್ಬಿಟ್ಟ. ಯಾಕೋ ಅಂದರೆ ಚೆನ್ನಾಗಿಲ್ಲ ಅಂದರೆ ತಿರ್ಗಿ ಚೆನ್ನಾಗೈತೆ ತಿನ್ನು ಅಂತ ತಿನ್ನಿಸ್ತಾ ಇದ್ದೀನಿ ಅವನಿಗೆ. ಹಿಡ್ಕೊಂಡು ನಿಂತಿದ್ದೆ. ನಾನು ಸ್ವಲ್ಪ ಎತ್ಕೊಡೋದಂದ್ರು ನನಗೆ ಕೊಡೋದೇ ಇಲ್ಲ ಅವನು. ಎಷ್ಟು ಬಲವಂತ ಮಾಡಿದ್ರು ಕೊಡೋಲ್ಲ ಗೈಸ್. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಮತ್ತು ಇದು ಇವತ್ತಿನ ಬ್ಲಾಗ್, ಬುಧವಾರದ ಬ್ಲಾಗ್. ಎದ್ದಿದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳ್ತಾಯಿದ್ದೀನಿ ನಿಮಗೆಲ್ಲ. ಗುಡ್ ಮಾರ್ನಿಂಗ್. ಎಲ್ಲರದ್ದು ಕಾಫಿ ಆಯಿತಾ ಅಂತ ಕೇಳ್ತೀನಿ. ಮತ್ತು ಬೇಳೆ ದಾಲ್ ಮಾಡಿಬಿಟ್ಟು ಇಡ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ದಿನ ಒಂದೊಂದು ನಾಷ್ಟ ಮಾಡಬೇಕು, ಏನಾದ್ರು ಬೇಜಾರಾಗ್ತದೆ, ಆದರೂ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಪಲಾವ್ ತರಕಾರಿ ಕುಯ್ದಿದ್ರೆ ಏನು ತರಕಾರಿ ತತ್ತಿ ನಿಂತಿದೆ. ಆಮೇಲೆ ಬೇಜಾರಾಗ್ತಿತ್ತು. ತಿರ್ಗಾ ಮಾಮೂಲಿ ಬಿಸಿನೀರು ಕುಡಿಯೋದು, ಕೆಲಸ ಮಾಡೋದು, ನನ್ನ ಮಗುನ ಆಟ ಆಡ್ಸೋದು, ಪ್ರತಿಯೊಂದು ಮಾಡ್ತಾನೆ ಇರಬೇಕು. ಮನೆ ಮುಂಚೆ ಅಂದರೆ ನಮ್ಮಮ್ಮ ಇದ್ದರು, ಇವಾಗ ನಮ್ಮಮ್ಮ ಇಲ್ಲ, ನಾನೊಬ್ಬಳೇ ಕೆಲಸ ಮಾಡಬೇಕು. ಅಪ್ಪ ಸಂಸಾರ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ. ಸಂಸಾರ ಮಾಡಿದ್ರೆ ತುಂಬ ಕಷ್ಟ ಗೈಸ್. 8:30 ಅಷ್ಟೊತ್ತಿಗೆ ಟಿಫನ್ ಆಗಬೇಕು. ಒಬ್ಬೊಬ್ಬರ ಮನೆ 5 ಗಂಟೆಗೆಲ್ಲ ಟಿಫನ್ ಆಗ್ತದೆ ಬಿಡಿ. ನಮ್ಮ ಮನೆಯಲ್ಲೆಲ್ಲ 8:30 ಆಗುತ್ತೆ.
ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ತಿನ್ಕೊಂಡು ಹೋಗ್ತಾರೆ 8 ಅವ್ರು ಹೋದ್ಮೇಲೆ ಮಿಕ್ಕಿದ ಕೆಲಸ ಎಲ್ಲ. ಮತ್ತು ಹಾಗೆ ನನ್ನ ಮಗುನಿಗೆ ಸ್ವಲ್ಪ ಕೆಮ್ಮು ಮತ್ತು ನೆಗಡಿ ಇತ್ತು, ಅದಕ್ಕೆ ತುಳಸಿ, ದೊಡ್ಡಪತ್ರೆ, ಸ್ವಲ್ಪ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಶುಂಠಿ ಎಲ್ಲ ರುಬ್ಕೊಂಡು ಬೇಯಿಸ್ತೀನಿ ನೋಡಿ. ಸ್ವಲ್ಪ ನೀರು ಹಾಕಿ ಕಾಯೋವರೆಗೂ ಇದನ್ನೆಲ್ಲ ಕುಟ್ಕೊಂಡು ನೋಡಿ ಇಷ್ಟ ಆಗೈತೆ. ಚೆನ್ನಾಗಿ ನಿಧಾನ ಕಮ್ಮಿ ಸ್ಲೋ ಫ್ಲೇಮಲ್ಲಿ ಉರಿಸ್ತಾಯಿದ್ದೀನಿ. ಅವನಿಗೆ ಎಲ್ಲ ಕಾಯಿಸಿ ಎಲ್ಲ ಕೊಡ್ತಾಯಿದ್ದೀನಿ. ಕುಡಿಯಿಂದ ಅವನೇ ಕುಡಿತಾನೆ. ಚಾಕ್ಲೇಟ್ ಕೊಟ್ಟಿದ ತಕ್ಷಣ ಕುಡಿತಾನೆ. ತಗೋ ಚಾಕ್ಲೇಟ್ ಕೊಡ್ತೀನಿ ಕುಡಿ ಅಂತ ಹೇಳಿದೆ. ಅದಕ್ಕೋಸ್ಕರ ಅವನು ಚಾಕ್ಲೇಟ್ಗೋಸ್ಕರ ಮುಂಚೆ ಕುಡಿತಿರಲ್ಲ, ತುಂಬ ಹಠ ಮಾಡ್ತಿದ್ದ. ಇವಾಗ ಚಾಕ್ಲೇಟ್ಗೋಸ್ಕರ ಕುಡಿದ್ರೆ ಸಾಕು ಕುಡ್ಕೋತಾನೆ. ಚಾಕ್ಲೇಟ್ ಬೇಕಲ್ಲ, ಅದಕ್ಕೋಸ್ಕರ. ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಮಾಡ್ತೀರಾ ಅಂದ್ಕೊಂಡಿದ್ದೀನಿ, ಸಪೋರ್ಟ್ ಮಾಡಿ ಪ್ಲೀಸ್. ಸರಿ, ಓಕೆ, ಬಾಯ್ ಫ್ರೆಂಡ್ಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಹೋಗಲ್ಲ, ನೀನು ಮಾತಾಡೋದು ಬೇಜಾರಾಯ್ತದೆ.